ನಮ್ಮ ಹೆಮ್ಮೆಯ ಕಲ್ಪತರು ಕರುನಾಡು ಪ್ರಮುಖ ನದಿಗಳ, ಸಾಂಸ್ಕೃತಿಕ ಕಲೆಗಳ, ಕೋಟೆ ಕೊತ್ತಲುಗಳ, ಬೆಲೆ ಬಾಳುವ ನೈಸರ್ಗಿಕ ಸಂಪತ್ತುಗಳ ಬೀಡಾಗಿದೆ. ಇಲ್ಲಿ ಕಟ್ಟಡಗಳು ಕೇವಲ ಕಟ್ಟಡಗಳಷ್ಟೇ ಅಲ್ಲ, ನಾಡಿನ ಸಂಸ್ಕೃತಿ, ಇತಿಹಾಸ, ಭವ್ಯತೆ, ಅಭಿವೃದ್ಧಿಯ ಸಂಕೇತಗಳಷ್ಟೇ ಅಲ್ಲದೆ ಇದು ನಮ್ಮ ಹೆಮ್ಮೆಯ ಹೆಗ್ಗುರುತು. ಇದರ ಸುರಕ್ಷತೆಗೆ, ಶಾಂತಿಗೆ ಭಂಗ ತರುವ ವಿದ್ರೋಹಿಗಳಿಗೆ ಕಾಲಯಮ ನಮ್ಮ KSISF ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ. ಜನವರಿ 14ರಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆ ರೂಪುಗೊಂಡಿದ್ದು, ಇದರ ಕಾರಣಕರ್ತರು ಅಂದಿನ ಆಂತರಿಕ ಭದ್ರತಾ ವಿಭಾಗದ IGPಯವರಾದ ಶ್ರೀ ಭಾಸ್ಕರ್ ರಾವ್ IPS. ಇವರ ಈ ದಿಟ್ಟ ನಿರ್ಧಾರದ ಪರಿಣಾಮ ಇಂದು ರಾಜ್ಯದ ಪ್ರತಿಷ್ಠಿತ ತಾಣಗಳು, ವಿವಿಧ ಸೂಕ್ಷ್ಮ ಸ್ಥಾವರಗಳನ್ನು ಅನೇಕ ವಿಧದ ಆಪತ್ತುಗಳಿಂದ KSISF ರಕ್ಷಿಸಿದೆ, ರಕ್ಷಿಸುತ್ತಿದೆ, ರಕ್ಷಿಸುತ್ತದೆ. ವಿಧಾನಸೌಧ, ವಿಕಾಸಸೌಧ, ಶಾಸಕರ ಭವನ, ಉದ್ಯೋಗ ಭವನ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳನ್ನು ಹೊಂದಿರುವ ಈ ಭವ್ಯ ಕಟ್ಟಡವನ್ನು 1951ರಲ್ಲಿ ನಿರ್ಮಿಸಲಾಗಿದ್ದು, 8 ಸಂಖ್ಯೆಯ ಮೋರ್ಚಾ ಪಾಯಿಂಟ್ಗಳಲ್ಲಿ ನಮ್ಮ KSISF ಸಿಬ್ಬಂದಿಗಳು 3 ಪಾಳಿಗಳಲ್ಲಿ ಶಸ್ತ್ರಗಳೊಂದಿಗೆ ರಕ್ಷಣೆಯಲ್ಲಿ ಸದಾ ಸಿದ್ಧರಾಗಿರುತ್ತಾರೆ. 2015ರಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯನ್ನು ಪೊಲೀಸ್ ಪ್ರಧಾನ ಕಚೇರಿ ಭದ್ರತೆಗೆ ನಿಯೋಜಿಸಲಾಯಿತು. ಪ್ರಧಾನ ಕಚೇರಿಯಲ್ಲಿ ಆಕ್ಸೆಸ್ ಕಂಟ್ರೋಲ್ ಕರ್ತವ್ಯ ಮುಖ್ಯ ದ್ವಾರ ಮತ್ತು ಗುಪ್ತವಾರ್ತೆ ಭದ್ರತೆ ಜೊತೆಗೆ ಮಾನ್ಯ DG IGP ರವರ ಬೆಂಗಾವಲು ಕರ್ತವ್ಯವನ್ನು ಸಹ KSISF ನಿರ್ವಹಿಸುತ್ತಿದೆ. ದಿನಾಂಕ 20/7/2016ರಿಂದ ನಮ್ಮ ಮೆಟ್ರೋ ಸ್ಥಾವರದ ಪ್ರಥಮ ಹಂತವಾಗಿ ಖಾಸಗಿ ಭದ್ರತೆಯನ್ನು ಒದಗಿಸಲಾಗುತ್ತಿದ್ದು, KSISF ಘಟಕದಿಂದ ಒಟ್ಟು 41 ನಿಲ್ದಾಣಗಳ ಪೈಕಿ ಪ್ರಸ್ತುತವಾಗಿ 4 ಸುರಂಗ ನಿಲ್ದಾಣಗಳಿಗೆ ಮಾತ್ರ ಭದ್ರತೆ ಒದಗಿಸಿದೆ. ಇದರ ಜೊತೆಗೆ ಕೆಂಪೇಗೌಡ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮೋರ್ಚಾ ಕರ್ತವ್ಯ ಹಾಗೂ ಬಯಪ್ಪನಹಳ್ಳಿ ಆಪರೇಷನ್ ಕಂಟ್ರೋಲ್ ರೂಮ್ ಕರ್ತವ್ಯ ಕೂಡ ಇವರದ್ದಾಗಿದೆ. ಬೆಂಗಳೂರು ಕೇಂದ್ರ ಕಾರಾಗೃಹವನ್ನು 1997ರಲ್ಲಿ ನಿರ್ಮಿಸಲಾಗಿದ್ದು, ಇದರ ವಿಸ್ತೀರ್ಣ 40 ಎಕರೆ ಪ್ರದೇಶಗಳಲ್ಲಿ 4400 ಬಂದಿಗಳ ಸಾಮರ್ಥ್ಯ ಹೊಂದಿದ್ದು, KSISF ಘಟಕವನ್ನು 2016ರಿಂದ ನಿಯೋಜಿಸಿದೆ. ಗುರುತು ಮಾಡಿದ 10 ನಿಗದಿತ ಸ್ಥಳಗಳಲ್ಲಿ ಆಯುಧಗಳೊಂದಿಗೆ ಹಾಗೂ ಭದ್ರತಾ ಪರಿಕರಗಳಾದ SHMDಗಳೊಂದಿಗೆ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಸಾವಿರದ 1923ರಲ್ಲಿ ಬ್ರಿಟಿಷರಿಂದ ಪ್ರಾರಂಭಿಸಲ್ಪಟ್ಟ ಈ ಕಾರಾಗೃಹವು ಒಟ್ಟು 99 ಎಕರೆ ಭೂಮಿಯ ವಿಶಾಲ ವಿಸ್ತೀರ್ಣ ಹೊಂದಿದ್ದು, ಸುಮಾರು 23 ಎಕರೆ ಹೊರಗೋಡೆಯ ಕಟ್ಟಡದಿಂದ ಸುತ್ತುವರೆದಿದೆ. 2015ರಿಂದ ನಿಯೋಜನೆಯಲ್ಲಿರುವ KSISF ಘಟಕ ಹೊರಗಡೆ ಸಂಪೂರ್ಣ ಸುರಕ್ಷತೆಯ ಜೊತೆಗೆ ನಿಷೇಧಿತ ವಸ್ತುಗಳು ಒಳಗೆ ಪ್ರವೇಶಿಸದಂತೆ ನಿಗಾ ವಹಿಸುತ್ತಿದ್ದಾರೆ. 1884ರಲ್ಲಿ ನಿರ್ಮಿಸಲಾದ ಬಳ್ಳಾರಿ ಕೇಂದ್ರ ಕಾರಾಗೃಹದ ಭದ್ರತೆಗೆ KSISF ಘಟಕವನ್ನು 2015ರಂದು ನಿಯೋಜಿಸಿದೆ. ಕಾರಾಗೃಹಕ್ಕೆ ಪ್ರವೇಶಿಸುವ ವಸ್ತುಗಳು ಮತ್ತು ಸಂದರ್ಶನಾ ಸಮಯದಲ್ಲಿ ಪ್ರವೇಶ ನೀಡಬಹುದಾದ ವಸ್ತುಗಳನ್ನು ಹೊರತುಪಡಿಸಿ ನಿಷೇಧಿತ ವಸ್ತುಗಳು ಒಳಗೆ ಪ್ರವೇಶಿಸದಂತೆ ನಿಗಾ ವಹಿಸಿ ಭದ್ರತಾ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ. KRS ಜಲಾಶಯವು 1932ರಲ್ಲಿ ಪ್ರಾರಂಭಗೊಂಡಿದ್ದು, 2016ರಿಂದ KSISF ಪಡೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ದಕ್ಷಿಣ ದ್ವಾರ, ಗ್ಯಾಲರಿ, CCTV, ಕಂಟ್ರೋಲ್ ರೂಮ್, ರೈಲಿಂಗ್ ಹಾಗೂ ಎಕ್ಸಿಟ್ ಗೇಟ್, ನಾರ್ತ್ ಸೌತ್ ಪಾರ್ಕ್ಗಳಂತಹ ಅತಿ ಪ್ರಮುಖ ಸ್ಥಳಗಳಲ್ಲಿ ಭದ್ರತೆಯನ್ನು ಒದಗಿಸಿದೆ.
ಆಲ್ಮಟ್ಟಿ ಜಲಾಶಯವನ್ನು 2005ರಲ್ಲಿ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆ ಉದ್ದೇಶಕ್ಕಾಗಿ ನಿರ್ಮಿಸಲಾಗಿದ್ದು ದಿನಾಂಕ 20/6/2016ರಂದು ಕೆಎಸ್ಐಎಸ್ಎಫ್ ಘಟಕದಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಮೈಸೂರು ವಿಮಾನ ನಿಲ್ದಾಣದ ಭದ್ರತೆಗೆ 2020ರಿಂದ 55 ಸಂಖ್ಯೆಯ ಕೆಎಸ್ಐಎಸ್ಎಫ್ನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಘಟಕದಲ್ಲಿ 66 ಸಂಖ್ಯೆಯ ಅಧಿಕಾರಿ ಸಿಬ್ಬಂದಿಗಳು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ಬರುವ ಟರ್ಮಿನಲ್ ಬಿಲ್ಡಿಂಗ್, ಎಟಿಸಿ ಬಿಲ್ಡಿಂಗ್, ಏಪ್ರಾನ್ ಸ್ಥಳ, ಪೆರಿಮೀಟರ್ ವಾಲ್ನ ಸುತ್ತಲೂ ಇರುವ ವಾಚ್ ಟವರ್ಗಳಲ್ಲಿ ಕೆಎಸ್ಐಎಸ್ಎಫ್ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು 1989ರಲ್ಲಿ ಪ್ರಾರಂಭಿಸಲಾಗಿದ್ದು 26 ಪಾಯಿಂಟ್ಗಳಲ್ಲಿ ಕೆಎಸ್ಐಎಸ್ಎಫ್ ಪಡೆ ನಿತ್ಯ ಕರ್ತವ್ಯದಲ್ಲಿದ್ದು ವಿಮಾನ ನಿಲ್ದಾಣದ ಭದ್ರತೆ ಹಾಗೂ ಪ್ರಯಾಣಿಕರ ಭದ್ರತಾ ಹಿತದೃಷ್ಟಿಯಿಂದ ಎಲ್ಲ ರೀತಿಯ ಬ್ಯಾಗೇಜ್ ಸ್ಕ್ರೀನಿಂಗ್, ಐಡಿ ಅಂಡ್ ಬೋರ್ಡಿಂಗ್ ಪಾಸ್ ಚೆಕಿಂಗ್, ಆಕ್ಸೆಸ್ ಕಂಟ್ರೋಲ್, ವೆಹಿಕಲ್ ಚೆಕಿಂಗ್ ಕರ್ತವ್ಯವನ್ನು ಕೆಎಸ್ಐಎಸ್ಎಫ್ ಅಧಿಕಾರಿ ಸಿಬ್ಬಂದಿಗಳು ನಿರ್ವಹಿಸುತ್ತಿದ್ದಾರೆ. ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣ ಸೂಕ್ಷ್ಮ ಸ್ಥಾವರವು 1942ರಿಂದ ಕಾರ್ಯಾಚರಣೆಯನ್ನು ನಡೆಸುತ್ತಿದೆ. ದಿನಾಂಕ 26/2/2018ರಿಂದ ಕೆಎಸ್ಐಎಸ್ಎಫ್ ಪೊಲೀಸ್ ಪಡೆಯು ನಿಯೋಜಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯದ ಶಾಸಕಾಂಗ ಕಟ್ಟಡವನ್ನು 2012ರಲ್ಲಿ ಉದ್ಘಾಟಿಸಲಾಗಿದ್ದು ಕರ್ನಾಟಕ ರಾಜ್ಯ ರಚನೆಯ ದಿನದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಸುವರ್ಣ ಸೌಧವನ್ನು ಸ್ಥಾಪಿಸಲಾಗಿದೆ. ಕೆಎಸ್ಐಎಸ್ಎಫ್ ಪೊಲೀಸ್ ಪಡೆ 2016ರಂದು ಸದರಿ ಸೂಕ್ಷ್ಮ ಸ್ಥಾವರದ ಭದ್ರತಾ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿತ್ತು. ಮುಖ್ಯ ದ್ವಾರದ ಭದ್ರತೆ ನಿಭಾಯಿಸುತ್ತಿದೆ. ಕೆಎಸ್ಐಎಸ್ಎಫ್ನ 3ನೇ ಪಡೆ ಕೇಂದ್ರ ಸ್ಥಾನವು ಈ ಹಿಂದೆ ಪಿಡಿಎಂಎಸ್ ಆವರಣ ಯಲಹಂಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿತ್ತು. ದಿನಾಂಕ 17/2/2018ರಿಂದ ಡಿಎಆರ್ ಕೇಂದ್ರ ಸ್ಥಾನ ಧಾರವಾಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದೆ. 3ನೇ ಪಡೆ ಕೆಎಸ್ಐಎಸ್ಎಫ್ನ ವ್ಯಾಪ್ತಿಗೆ ಬರುವ ಸೂಕ್ಷ್ಮ ಸ್ಥಾವರಗಳ ಆಡಳಿತವನ್ನು ನಡೆಸಲಾಗುತ್ತಿದೆ. ಬಳ್ಳಾರಿ ಥರ್ಮಲ್ ಪವರ್ ಸ್ಟೇಷನ್ 2007ರಲ್ಲಿ ಪ್ರಾರಂಭಗೊಂಡಿದ್ದು ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವ ಶಕ್ತಿ ಕೇಂದ್ರ. ಕೆಎಸ್ಐಎಸ್ಎಫ್ನ ಒಟ್ಟು 111 ಅಧಿಕಾರಿ ಸಿಬ್ಬಂದಿ ವರ್ಗ ಕಾರ್ಯನಿರತರಾಗಿದ್ದು ಕಳ್ಳತನ ತಡೆಯುವಿಕೆ, ಸಂಪತ್ತಿನ ಸಂರಕ್ಷಣೆ, ಕಾರ್ಮಿಕರ ರಕ್ಷಣೆ, ಹೋರಾಟ, ಗಲಭೆ, ಪ್ರತಿಭಟನೆಗಳ ನಿರ್ವಹಣೆಯ ಜವಾಬ್ದಾರಿ ಕೆಎಸ್ಐಎಸ್ಎಫ್ ಪಡೆಯದ್ದು. ಭಯೋತ್ಪಾದನೆಯ ನೆರಳು ಆವರಿಸದಂತೆ, ಜೀವಹಾನಿ, ಸಂಪತ್ತಿನ ಹಾನಿ ಉಂಟಾಗದಂತೆ, ನಾಡು ಸುರಕ್ಷಿತ, ಸೌಮ್ಯ, ಸುಂದರ ಎನಿಸುವಂತೆ ಸಮರ್ಥವಾಗಿ ಕಾಯುವ ಕಾಕಿ ಉಡುಪಿನ ಸೈನಿಕನ ತಯಾರಿ ಅವಶ್ಯವೆನಿಸಿ ರೂಪುಗೊಂಡ ಆಂತರಿಕ ಭದ್ರತಾ ವಿಭಾಗದ ಸೂಕ್ಷ್ಮಗ್ರಾಹಿತನದ ಮುಂದಾಲೋಚನೆಯ ಸುರಕ್ಷತೆಯ ಉಪಕ್ರಮದ ಪಡೆ ನಮ್ಮ ಕೆಎಸ್ಐಎಸ್ಎಫ್.